ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಬಡವರ ಪಡಿತರ ಚೀಟಿ ರದ್ದತಿ ಮಾಡುವುದಿಲ್ಲ. ಯಾವುದೇ ಕಾರಣಕ್ಕೂ ಬಡವರಿಗೆ ನೀಡಿದ ಪಡಿತರ ಚೀಟಿಗಳನ್ನು ರದ್ದು ಮಾಡುವ ಪ್ರಶ್ನೆ ಇಲ್ಲ. ಕಾರಣ ಯಾರೂ ಆತಂಕಕ್ಕೆ ಒಳಗಾಗಬಾರದೆಂದು ಪಂಚ ಗ್ಯಾರಂಟಿಗಳ ಲಕ್ಷ್ಮೇಶ್ವರ ತಾಲೂಕು ಸಮಿತಿ ಅಧ್ಯಕ್ಷ ನಾಗರಾಜ್ ಮಡಿವಾಳರು ಸ್ಪಷ್ಟಪಡಿಸಿದರು. ಈ ಕುರಿತು ಗುರುವಾರ ಲಕ್ಷ್ಮೇಶ್ವರ ತಾಲೂಕು ಪಂಚಾಯತ್ ಕಾರ್ಯಾಲಯದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿ ಸದಸ್ಯರಾದ ಶಶಿಕಲಾ ಬಡಿಗೇರ, ಕಲ್ಲಪ್ಪ ಗಂಗಣ್ಣವರ, ಕಾರ್ತಿಕ್ ದೊಡಮನಿ, ಹಸನ್ ಸಾಬ್ ಜಂಗ್ಲಿ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಪಂಚ ಗ್ಯಾರಂಟಿಯ ಅಧ್ಯಕ್ಷರಾಗಿ ಸರ್ಕಾರವನ್ನು ಇವತ್ತು ಏನು ರೇಷನ್ ಕಾರ್ಡಿನ ಬಗ್ಗೆ ಕೋಲಾಹಲಗಳ ಚರ್ಚೆಗಳು ನಡೆದಿದೆ. ನಮ್ಮ ರಾಜ್ಯದ ಧೀಮಂತ ನಾಯಕರು, ಬಡವರ ಬಂಧು ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು, ಆರಾಧನಾ ಸಚಿವರಾದಂಥ ಮುನಿಯಪ್ಪ ಸಾಹೇಬರು ಕಳೆದ 4-5 ದಿನದಿಂದಲೇ ಪ್ರತ್ಯೇಕ ಎಲ್ಲ ಮಾಧ್ಯಮದ ಮಿತ್ರರಿಗೂ ಮತ್ತು ಟಿ ವಿ ಮುಖಾಂತರ ನಾನು ಬಡವರ ಕಾರ್ಡನ್ನು ಯಾವುದೇ ಕಾರಣಕ್ಕೂ ನಾವು ರದ್ದು ಮಾಡಲ್ಲ, ನಾವು ಇರೋದೇ ಸರ್ಕಾರ ಬಡವರ ಕಣ್ಣನ್ನು ಒರೆಸಲಿಕ್ಕೆ, ಬಡವರ ಅಳಲನ್ನು ತೋಳಲಿಕ್ಕೆ, ನಾವು ಕಣ್ಣೀರನ್ನು ಒರೆಸಲಿಕ್ಕೆ ನಮ್ಮ ಸರ್ಕಾರವನ್ನು ಕೆಲಸ ಮಾಡ್ತಿದೆ. ಕೆಲವಿಷ್ಟು ಅಧಿಕಾರಿಗಳು ಸರ್ಕಾರಿಯ ಉನ್ನತ ಸ್ಥಾನದಲ್ಲಿ ಇದ್ಕೊಂಡು ಸಹ ಕೂಡ ಅವರು ಬೇರೆ ಮಾರ್ಗದಿಂದ ಕಾರ್ಡ್ ಮಾಡಿಸ್ಕೊಂಡಿರ್ತಕ್ಕಂಥ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅಂಥೇಳಿ ಸರ್ಕಾರ ಘಂಟಾಘೋಷವಾಗಿ ಹೇಳ್ತಿದೆ. ಸರ್ಕಾರ ಇಷ್ಟೆಲ್ಲ ಹೊರೆ ಹೊತ್ತು ತಮ್ಮ ಕಾರ್ಯರೂಪ ಕೆಲಸ ಮಾಡೋಕತ್ತಿತ್ತಂದ್ರೆ ಬಡವರ ಪರವಾಗಿ ಕೆಲಸ ಏಕೈಕ ಸರ್ಕಾರ ಮಾಡ್ತಿದೆ ಅಂತಂದ್ರೆ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಿದೆ. ಹಾಗಾಗಿ ಎಲ್ಲ ಸಚಿವರನ್ನು ಒಳಗೊಂಡು ನಮ್ಮ ಕಾರ್ಯಕ್ರಮವನ್ನು ಕೊಡ್ತಿದ್ದಾರೆ. ಹಾಗಾಗಿ ಪ್ರತಿ ತಾಲೂಕಿನಲ್ಲಿ ಸಹ ಕೂಡ ನಮ್ಮ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರುಗಳಾದಂಥ ಈ ಸೂಚನೆಯನ್ನು ಕೊಡಬೇಕು, ಜನರಿಗೆ ಭರವಸೆಯನ್ನು ಕೊಡಬೇಕು, ಜನರಿಗೆ ವಿಶ್ವಾಸವನ್ನು ಮೂಡಿಸ್ಬೇಕಂತೇಳಿ ನನ್ನ ಗ್ಯಾರಂಟಿ ಸಮಿತಿಯ ಎಲ್ಲ ಕರ್ನಾಟಕದ ಅಧ್ಯಕ್ಷರಿಗೆ ನಾನು ಕಿವಿ ಮಾತನ್ನು ಈ ಸಂದರ್ಭದಲ್ಲಿ ಮುಟ್ಲಿಕ್ಕೆ ಇಚ್ಛಿಸ್ತೇನೆ.